ನಮಸ್ಕಾರ ಸ್ನೇಹಿತರೆ. ನಿತ್ಯ ಒಂದಿಲ್ಲೊಂದು ಕೆಲಸಕ್ಕಾಗಿ ತಾಲೂಕಿನ ಜನ ತಹಸೀಲ್ದಾರ್ ಕಚೇರಿಗೆ ಬರುತ್ತಾರೆ. ಕಚೇರಿಗೆ ಭೇಟಿ ಕೊಡುವ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಹಾಗೂ ಎಲ್ಲ ಥರದ ಸೌಲಭ್ಯಗಳು ಇರಬೇಕು. ಆದರೆ ಇದಕ್ಕೆ ಅಪವಾದವೆಂಬಂತೆ ಕೊಪ್ಪಳದ ಹೃದಯ ಭಾಗದಲ್ಲಿರುವ ತಹಸೀಲ್ದಾರ್ ಕಚೇರಿ ಕಟ್ಟಡ ಕಾಣುತ್ತಿದೆ. ಬೇರೆ ಬೇರೆ ಕೆಲಸಕ್ಕೆ ಬರುವ ತಾಲೂಕಿನಾದ್ಯಂತ ಜನರ ಜೀವ ಕೈಯಲ್ಲಿಡಿದುಕೊಂಡು ಬರುವ ಸನ್ನಿವೇಶ ಕಂಡುಬರುತ್ತದೆ. ಹಾಗೂ ಸಿಬ್ಬಂದಿಗಳಂತೂ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಆ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸುವ ನೌಕರರು ಹಾಗೂ ಸಿಬ್ಬಂದಿಗಂತೂ ಇಂದು ಸುರಕ್ಷಿತವಾಗಿ ಮನೆಗೆ ಹೋದರೆ ಸಾಕು ಎನ್ನುವ ಆತಂಕ ವ್ಯಾಪಕವಾಗಿ ಕಾಡುತ್ತಿದೆ. ಜಿಲ್ಲಾ ಕೇಂದ್ರದ ಮಧ್ಯಭಾಗದಲ್ಲಿರುವ ತಹಸೀಲ್ದಾರ್ ಕಟ್ಟಡದಲ್ಲಿ ಭೂಮಿ ಕೇಂದ್ರ, ಜನಶಕ್ತಿ ಅಂಗವಿಕಲರ ಅಭಿವೃದ್ಧಿ, ದಿ ಪಡಸಾಲೆ ಆಧಾರ್ ಕೇಂದ್ರ, ತಾಲೂಕು ಆಹಾರ ಇಲಾಖೆ, ಜಿಲ್ಲಾ ತರಬೇತಿ ಸಂಸ್ಥೆ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಚುನಾವಣೆ ವಿಭಾಗದ ಸೇರಿದಂತೆ ಅನೇಕ ಇಲಾಖೆಗಳು, ಸಂಘಗಳು ಇವೆ. ಇವುಗಳಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ನಿತ್ಯ ಒಂದಿಲ್ಲೊಂದು ಕೆಲಸ ಸಹಜವಾಗಿ ಇದ್ದೇ ಇರುತ್ತದೆ. ಈ ಕಟ್ಟಡದ ಮೇಲ್ಛಾವಣಿ ಎಲ್ಲೆಂದರಲ್ಲಿ ಕಾಂಕ್ರೀಟ್ ಪದರು ಕಳಚಿದ RCC ಬಳಸಿದ ಕಬ್ಬಿಣದ ಸರಳುಗಳು ಎದ್ದಿರುವ ಚಿತ್ರಣ ಕಾಣುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಮೇಲಂತಸ್ತಿನ ಕಟ್ಟಡವಾದ ಕಂದಾಯ ಕಚೇರಿ ಬಹುತೇಕ ಭಾಗ ಶಿಥಿಲಗೊಂಡಿದ್ದು RCC ಪದರು ಮೈ ಮೇಲೆ ಬೀಳುವ ಆತಂಕದಿಂದಾಗಿ ಕೆಲವು ಕೊಠಡಿಗಳಿಗೆ ಕಾಯಮಾಗಿ ಬೀಗ ಹಾಕಲಾಗಿದೆ. ಶೌಚಾಲಯಕ್ಕೆ ತೆರಳುವ ಗೋಡೆಯ ಮೇಲಿನ ಸಿಮೆಂಟ್ ಕಳಚಿ ಹೋಗಿದೆ. ಇನ್ನು ಶೌಚಾಲಯದಲ್ಲಿನ ಪರಿಸ್ಥಿತಿ ಪರಿಶೀಲಿಸಿದರೆ ಗಬ್ಬೆದ್ದು ನಾರುತ್ತಿದೆ. ಕೈ ತೊಳೆಯುವ ಸಿಂಕ್ಗೆ ನಲ್ಲಿಯ ಸಂಪರ್ಕವೇ ಇಲ್ಲ. ಕೈ ತೊಳೆಯುವ ಸಿಂಕ್ ಪಾನ ಹಾಗೂ ಗುಟ್ಕಾ ತಿಂದು ಉಗುಳಿದ್ದರಿಂದ ಕೆಂಪುಮಯವಾಗಿದೆ. ವಿದ್ಯುತ್ ತಂತಿಗಳು ಕೈಗೆಟುಕುವ ರೀತಿಯಲ್ಲಿ ಜೋತು ಬಿದ್ದು ಮುಕ್ತವಾಗಿ ಕಾಣುತ್ತವೆ. ವಿದ್ಯುತ್ ತಂತಿಗಳು ಹಾಗೂ ಸ್ವಿಚ್ಗಳು ಅಪಾಯಕಾರಿ ಕಂಡರೂ ತಹಸೀಲ್ದಾರರು ತಮಗೂ ಇದಕ್ಕೂ ಸಂಬಂಧವಿಲ್ಲವಂತೆ ಇದ್ದಾರೆ. ಶೌಚಾಲಯದ ಅಕ್ಕಪಕ್ಕದಲ್ಲಿರುವ ಕೊಠಡಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕೆಟ್ಟ ವಾಸನೆ ಮೂಗಿಗೆ ರಾಚಿಕೊಂಡೇ ದಿನಗಳನ್ನು ದೂಡಬೇಕಾದ ಸಂಕಷ್ಟ ಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದ ಹೊರಭಾಗದಲ್ಲಿ ಒಂದೊಂದೇ ಕಲ್ಲುಗಳು ಬೀಳುತ್ತಿದ್ದು ನೌಕರರು ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ತಹಸೀಲ್ದಾರ್ ಕಟ್ಟಡದಲ್ಲಿ ಅವ್ಯವಸ್ಥೆ ಬಗ್ಗೆ ವಿಡಿಯೋ ಮಾಡುವಾಗ ಸಿಬ್ಬಂದಿ ಒಬ್ಬರು ಅಲ್ಲಿ ಹೊರಗೆ ಹೋಗಿ ನೋಡಿ, ವಿದ್ಯುತ್ ವೈರು ಹೇಗೆ ಜೋತು ಬಿದ್ದಿದ್ದೇವೆ ನೋಡಿ, ನಮಗೆ ಭಯ ಆಗುತ್ತದೆ, ಇನ್ನು ಸಾರ್ವಜನಿಕರ ಪಾಡೇನು ಎನ್ನುತ್ತಾರೆ. ಇಂತಹ ಶಿಥಿಲವಾದ ಕಟ್ಟಡದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವ ನೌಕರರನ್ನು ಮಾತನಾಡಿಸಿದಾಗ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು ಯಾವಾಗ ಏನು ಅನಾಹುತ ಸಂಭವಿಸುತ್ತದೆ ಎನ್ನುವುದೇ ಗೊತ್ತಿಲ್ಲ. ಕಟ್ಟಡ ಇಷ್ಟೊಂದು ಶಿಥಿಲಗೊಳ್ಳುವ ಮೊದಲೇ ಸ್ಥಳಾಂತರ ಮಾಡಿದರೆ ನೆಮ್ಮದಿಯಿಂದ ಕೆಲಸ ಮಾಡಬಹುದು. ಈಗ ನಮ್ಮ ಸುರಕ್ಷತೆಗೆ ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಕೆಲಸ ಮಾಡಬೇಕಾದ ಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ.